ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಪಯಣ ಕಾರ್ ಮ್ಯೂಸಿಯಮ್ಮಿಗೆ ಬಂದಿದ್ದೀವಿ. ಇದು ಬೆಂಗಳೂರಿನಿಂದ 130 ಕಿಲೋಮೀಟರ್ ಆಗುತ್ತೆ. ಮೈಸೂರಿನಿಂದ ಕೇವಲ 15 ಕಿಲೋಮೀಟರ್ನಲ್ಲಿ ನೀವು ಈ ಒಂದು ಪಯಣ ಕಾರ್ ಮ್ಯೂಸಿಯಂನ ನೋಡ್ಬೋದು. ಮೈಸೂರಿನ ಹೊರವಲಯದಲ್ಲಿರುವ ಪಯಣ ವಿಂಟೇಜ್ ಕಾರ್ ವಸ್ತು ಸಂಗ್ರಹಾಲಯವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸ್ಥಾಪಿಸಿದರು. ಈ ಮ್ಯೂಸಿಯಂನ ನೋಡಿ ಟೈರಿನ ಮಾದರಿಯಲ್ಲೇ ಇದೆ. ಪಯಣ ಕಾರ್ ಮ್ಯೂಸಿಯಂನಲ್ಲಿ ದೊಡ್ಡದಾದ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗೆ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಇದೆ. ಎಲ್ಲ ಕಡೆನೂ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಮ್ಯೂಸಿಯಂನ ಒಳಗೆ ಎಂಟ್ರ್ ಆಗ್ತಾ ಇರಬೇಕಾದ್ರೆ ಎಡಭಾಗದಲ್ಲಿ ಹರಿ ಗೋವಿಂದಾಸ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ. ಮ್ಯೂಸಿಯಂ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಎದುರುಗಡೆ ಟಿಕೆಟ್ ಕೌಂಟರ್ ಸಿಗುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿರುತ್ತೆ. 12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ 50 ರೂಪಾಯಿ ಟಿಕೆಟ್ ದರ ಇರುತ್ತೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ತಾವು ವಿದ್ಯಾರ್ಥಿಯಾಗಿದ್ದಾಗ ಉಪಯೋಗಿಸುತ್ತಿದ್ದ ವಿಂಟೇಜ್ ಕಾರ್ ಇದು. ಇಲ್ಲೇ ಎಂಟ್ರೆನ್ಸ್ನಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿ ವಿ ರಾಮನ್ ಅವರು ಉಪಯೋಗಿಸುತ್ತಿದ್ದ ಕಾರು, ಹಾಗೆ ಮಹಾರಾಜರಾದ ಜಯ ಚಾಮರಾಜೇಂದ್ರ ಒಡೆಯರವರು ಉಪಯೋಗಿಸುತ್ತಿದ್ದ ಕಾರು ಮತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉಪಯೋಗಿಸುತ್ತಿದ್ದ ಕಾರುಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ಪಯಣ ಕಾರ್ ಮ್ಯೂಸಿಯಂನ ಒಂದು ಬ್ಲೂ ಪ್ರಿಂಟ್ ಇಟ್ಟಿದ್ದಾರೆ. ಚಕ್ರಗಳು ಹೇಗೆ ಶುರುವಾಯಿತು ಅಂತ ಹಾಕಿದ್ದಾರೆ. ಹಾಗೆ ಹಳೆಯ ಗಾಡಿಗಳನ್ನೆಲ್ಲ ಇಟ್ಟಿದ್ದಾರೆ. ಎತ್ತಿನ ಗಾಡಿ ಆಗಿರ್ಬೋದು, ಕುದುರೆ ಗಾಡಿ ಆಗಿರ್ಬೋದು. 1920ರ ದಶಕದಲ್ಲಿ ಉಪಯೋಗಿಸುತ್ತಿದ್ದ ಗಾಡಿಗಳಾಗಿರ್ಬೋದು, ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು, ಹಾಗೆ ಕಾರ್ಗಳು, ದ್ವಿಚಕ್ರ ವಾಹನಗಳನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಇದು ಹಳೆ ಕಾಲದ ಕುದುರೆ ಗಾಡಿಗಳು. ವೀಲ್ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ. ಮೊದಲನೇ ಗಾಡಿಗಿಂತ ಎರಡನೇ ಗಾಡಿಯಲ್ಲಿ ತುಂಬ ಚೇಂಜಸನ್ನು ನಾವು ಕಾಣ್ಬೋದು. ಎತ್ತಿನ ಗಾಡಿಗಳನ್ನು ನೋಡ್ಬೋದು. ಈಗಲೂ ಕೂಡ ಹಳ್ಳಿಗಳಲ್ಲಿ ಬಳಸ್ತಾರೆ. ಈ ಸೈಡ್ನಲ್ಲಿ ಕಾರಿನ ಬಿಡಿಭಾಗಗಳನ್ನೆಲ್ಲ ಇಟ್ಟಿದ್ದಾರೆ. ಮೆಕ್ಯಾನಿಕಲ್ ಫ್ಯೂಲ್ ಪಂಪ್ ಹಾಗೆ ಗೇರ್ ಬಾಕ್ಸ್ ಅನ್ನು ಇಟ್ಟಿದ್ದಾರೆ. ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಫಿಯೇಟ್ 501 ಮಾಡೆಲ್ಲು 1925ದು, ಇಟಾಲಿದು. ಎಂಜಿನು 1460cc. ಇದು ಕೂಡ ಇಟಾಲಿ ಗಾಡಿ. ಫಿಯೇಟು 521 ಮಾಡೆಲ್ 1928, ಎಂಜಿನ್ನು 2500cc. ಇದು ಫೋರ್ಡ್ ಪರ್ಫೆಕ್ಟು E93A ಮಾಡೆಲ್ಲು 1946, USA ಗಾಡಿ. ಎಂಜಿನ್ನು 3700cc. ಬೇಸಿಗೆ ರಜೆ ಆಗಿದ್ದರಿಂದ ತುಂಬ ರಶ್ ಇತ್ತು ಪಯಣ ಕಾರ್ ಮ್ಯೂಸಿಯಮ್ಮು. ಹಾಗಾಗಿ ಎಲ್ಲ ಕಾರಿನ ಡೀಟೇಲ್ಸ್ ತೊಗೊಳೋದಕ್ಕಾಗಲಿಲ್ಲ. ಈ ಕಾರ್ ಕ್ರೇಜ್ ಇರೋರು ಖಂಡಿತವಾಗಿ ಭೇಟಿ ಮಾಡೋ ಅಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ವಿಂಟೇಜ್ ಕಾರ್ಗಳನ್ನು ನೋಡ್ಬೋದು. ನಮಗೆ ಎಲ್ಲೂ ಇಂಥ ಹಳೆ ಕಾರ್ಗಳು ಸಿಗಲ್ಲ. ನೋಡಿ, ಇದು ನಮ್ಮ ಮಹಾರಾಜರು ಉಪಯೋಗಿಸುತ್ತಿದ್ದಂಥ ಕಾರು, ಜಯ ಚಾಮರಾಜೇಂದ್ರ ಒಡೆಯರ್ರವರು. ಇದು ಇಂಗ್ಲೆಂಡಿನ ಗಾಡಿ. ಡೈಮ್ಲರ್ DE36 ಮಾಡೆಲ್ 1949, ಎಂಜಿನ್ನು 5460cc. ಹಳೆಯ 2 ವೀಲರ್ ಗಾಡಿಗಳನ್ನು ಕೂಡ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ನೋಡಿ, ಇದು ಫ್ರಾನ್ಸಿನ ಗಾಡಿ. ಇದು ಸಿಟ್ರೋನ್ ಟ್ರಾಕ್ಷನ್ ಅವಂತ್ 2CV ಮಾಡೆಲ್ಲು 1947, ಎಂಜಿನ್ನು 1911cc. ಒಂದಕ್ಕಿಂತ ಒಂದು ಕಾರ್ಗಳು ತುಂಬ ಚೆನ್ನಾಗಿದೆ ನೋಡೋದಕ್ಕೆ.
ನೋಡಿ, ಇದು ನಮ್ಮ ಭಾರತದ ಗಾಡಿ ಹಿಂದೂಸ್ತಾನ್ 14 ಮಾಡೆಲ್ 1952, ಎಂಜಿನು 1470 cc. ಇದು ಕೂಡ ನಮ್ಮ ಭಾರತದ ಗಾಡಿ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಮಾಡೆಲ್ 1956, ಎಂಜಿನ್ 1498 cc. ಇದು USA ಕಾರು ಶೆವರ್ಲೆಟ್ ಬೆಲ್ ಏರ್ ಮಾಡೆಲ್ 1955, ಇಂಜಿನ್ನು 3859 cc. ಇದು UK ಗಾಡಿ ಹಿಲ್ಮ್ಯಾನ್ ಹಂಟರ್ ಮಾಡೆಲ್ 1967, ಎಂಜಿನ್ 1725 cc. ಈ ಕಾರು ಜರ್ಮನಿದು ಓಪೆಲ್ ರೆಕಾರ್ಡ್ ಸೀರೀಸ್ ಬಿ ಮಾಡೆಲ್ 1965, ಎಂಜಿನ್ನು 1492 cc. ಈ ಕಾರ್ ನೋಡಿ, ಸರ್ CV ರಾಮನ್ ಅವರು ಉಪಯೋಗಿಸುತ್ತಿದ್ದಂಥ ಕಾರ್ ಇದು. USA ಗಾಡಿ ಸ್ಟುಡೆಬೇಕರ್ ಚಾಂಪಿಯನ್ ಮಾಡೆಲ್ 1947, ಎಂಜಿನ್ನು 2786 cc. ಇದೆಲ್ಲ ಮೇಲ್ಗಡೆ ಆಯಿತು. ಕೆಳಗಡೆ ಕೂಡ ಭಾಳಷ್ಟು ಕಾರ್ಗಳನ್ನು ಇಟ್ಟಿದ್ದಾರೆ, ಹಾಗೆ ಟೂ ವೀಲರ್ಗಳನ್ನು ಕೂಡ ಇಟ್ಟಿದ್ದಾರೆ. ಹಳೆಯ ಟೂ ವೀಲರ್ ಗಾಡಿಗಳನ್ನೆಲ್ಲ ನೋಡ್ಬೋದು ಇಲ್ಲಿ. ಧರ್ಮಸ್ಥಳದ ಹಳೆಯ ಲಾರಿಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ಅವರ ಸಿನಿಮಾಗಳಲ್ಲೇ ನಾವು ಈ ಕಾರನ್ನು ನೋಡಿರ್ತೀವಿ. ಹಳೆ ಕಾಲದ ಮನೆಗಳಲ್ಲಿ ಉಪಯೋಗಿಸುತ್ತಿದ್ದಂಥ ಕಂಬಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿದೆ. ನೋಡಿ, ಕಾರಿನ ಬಿಡಿ ಭಾಗಗಳನ್ನೆಲ್ಲ ತೆಗೆದು ನೇತಾಕ್ಬಿಟ್ಟಿದ್ದಾರೆ. ಅಲ್ಲೇ ಮಂಜುಷಾ ಅಂತ ವಸ್ತು ಸಂಗ್ರಹಾಲಯ ಇದೆ. ಎಂಟ್ರನ್ಸ್ ಅಲ್ಲೇ ದೈವಗಳನ್ನು ನೋಡ್ಬೋದು. ನೋಡಿ, ಹಳೆಯ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂಥ ಅಡುಗೆ ಮನೆಗೆ ಉಪಯೋಗಿಸುತ್ತಿದ್ದಂಥ ವಸ್ತುಗಳು, ಹಳೆ ಕಾಲದ ಒತ್ತು ಶಾವಿಗೆ ಮಾಡೋ ಮಿಷಿನು, ಹಳೆಯ ಪಾತ್ರೆಗಳು, ಮಸಾಲೆ ಡಬ್ಬ, ಚಪಾತಿ ಒಸೆಯೋ ಮಣೆ, ನೋಡಿ ದೊಡ್ಡ ದೊಡ್ಡ ಬುಟ್ಟಿಗಳು. ಇದೆಲ್ಲ ಏನಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಗೊತ್ತಿಲ್ಲ. ಅಡುಗೆ ಮನೆಗೆ ಉಪಯೋಗಿಸುವ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಮರ ಕೊಯ್ಯೋದಕ್ಕೆ ಉಪಯೋಗಿಸ್ತಾ ಇದ್ದ ಗರಗಸ ಇಟ್ಟಿದ್ದಾರೆ. ಅದು ನೀರು ಸೇದದಿರಬೇಕು ಬಾವಿನಲ್ಲಿ. ಸುಮಾರಷ್ಟು ಹಳೆಯ ವಸ್ತುಗಳನ್ನು ನೋಡ್ಬೋದು ಇಲ್ಲಿ. ಮನೆಯಲ್ಲಿ ಉಪಯೋಗಿಸುತ್ತಿದ್ದಂಥ ವಸ್ತುಗಳು, ತೂಕ ಹಾಕೋದು, ಅಳತೆ ಮಾಡುವಂಥ ವಸ್ತುಗಳು.
ನೋಡಿ ಇಲ್ಲಿ ಹಳೆ ಕಾಲದ ನಾಣ್ಯಗಳನ್ನು ಇಟ್ಟಿದ್ದಾರೆ, ನೋಟ್ಗಳನ್ನು ಇಟ್ಟಿದ್ದಾರೆ. ಹಳೆಯ ಕತ್ತಿಗಳನ್ನು ನೋಡ್ಬೋದು, ಹಾಗೆ ಪಿಸ್ತೂಲುಗಳನ್ನು ನೋಡ್ಬೋದು. ನಾನಿಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.